ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದಗೌಡ. ನಾನು ಮಾಡಿದಂಥ ಸ್ಕ್ರಿಬ್ಲಿಂಗ್ ಆರ್ಟ್ಗೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದಾರೆ ನೆನ್ನೆ. ಬಟ್ ಆದರೆ ಅವ್ರ ಉತ್ತರ ತಪ್ಪಿದೆ ಅಂತ ಹೇಳ್ತಾ ಈ ವಿಡಿಯೋಲಿ ನಾನು ನಿಮಗೆ ನೆನ್ನೆ ಮಾಡಿದಂಥ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತೇಳಿ ತಿಳಿಸ್ಕೊಡ್ತಿದ್ದೀನಿ. ನಾನು ನೆನ್ನೆ ಮಾಡಿದಂಥ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತ ಹೇಳಿದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು. ನಿಮ್ಮ ಹತ್ರ ಇವತ್ತು ತಪ್ಪಾಗಿರ್ಬೋದು, ನೆನ್ನೆ ತಪ್ಪಾಗಿರ್ಬೋದು. ಬಟ್ ಆದರೆ ನೆಕ್ಸ್ಟ್ ಒಂದು ದಿನ ನಿಮ್ಮ ಉತ್ತರ ಕರೆಕ್ಟಾಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೆನ್ನೆ ಮಾಡಿದಂಥ ಸ್ಕ್ರಿಬ್ಲಿಂಗ್ ಆರ್ಟ್ ಆಗಲೇ ಹೇಳಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು. ಇದರಲ್ಲಿ ಯಾವುದೇ ಥರದ ವಿನ್ನರ್ಸ್ ಇಲ್ಲ. ಮತ್ತು ಈಗ ವಿನ್ನರ್ಸ್ ಆಗಿಲ್ಲ ಅಂಥೇಳಿ ಡಿಸಪಾಯಿಂಟ್ ಆಗೋದು ಬೇಡ. ಇವತ್ತಿನ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಕೊನೆಯಲ್ಲಿ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತೇಳಿ ಐಡೆಂಟಿಫೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದು ನಾನು ಪಿ ಜಿಲಿ ರೆಡಿ ಆಗ್ಬಿಟ್ಟು ಪಿ ಜಿಯಿಂದ ಬುಟ್ಟಿಗೆ ಹೋಗೋದಾ ಅಂತೇಳಿ ಹೊರಟೆ. ಆನ್ ದ ವೇ ಹೋಗ್ತಾಂಗೆ ಮೆಟೀರಿಯಲ್ಸ್ ತಗೋಬೇಕಿತ್ತು ಅಂತೇಳಿ ಮೆಟೀರಿಯಲ್ ಶಾಪ್ ಹೋಗಿದ್ದು. ಮೆಟೀರಿಯಲ್ಸ್ನ ತೊಗೊಂಡು ಡೈರೆಕ್ಟ್ ಬುಟ್ಟಿಗೆ ಅಂತೂ ಹೋದೆ. ಬುಟ್ಟಿಗೆ ಹೋಗ್ಬಿಟ್ಟು ನನ್ನ ಕೆಲಸನ ಶುರು ಮಾಡಿಕೊಂಡೆ. ಅದ್ರ ಮಧ್ಯದಲ್ಲಿ ಮಷಿನ್ ಎಂಬ್ರಾಯ್ಡ್ರಿ ಮಾಡಿಸೋದಿತ್ತು ಅಂತ ಹೇಳ್ಬಿಟ್ಟು ಮಷಿನ್ ಎಂಬ್ರಾಯ್ಡ್ರಿ ಹತ್ರ ಹೋಗಿ ಅದನ್ನು ಪೀಸ್ನ ಮಷಿನ್ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡು ಮತ್ತೆ ರಿಟರ್ನ್ ಬುಟ್ಟಿಗೆ ಹೋಗಿ ಬರೋಷ್ಟರಲ್ಲಿ 2 ಗಂಟೆ ಹೋಗಿತ್ತು. 2 ಗಂಟೆ ಆಗಿದ ತಕ್ಷಣ ನಮ್ಮ ಕೆಲಸ ಇದ್ದಿದ್ದೆ ತಂದಿದ್ದಂಥ ಊಟನ ಖಾಲಿ ಮಾಡಿದೆ. ಹಂಗೆ ಪನ್ನೀರ್ ತಿನ್ಬೇಕು ಅನ್ನಿಸ್ತು ಅಂತ ಹೇಳಿ ಪಕ್ಕದಲ್ಲಿರೋ ಹೋಟ್ಲಲ್ಲಿ ಪನ್ನೀರ್ ಆರ್ಡರ್ ಮಾಡಿಕೊಂಡು ಪನ್ನೀರನ್ನ ತಿಂದ್ಕೊಂಡು ಮತ್ತೆ ಸ್ಕ್ರಿಬ್ಲಿಂಗ್ ಆರ್ಟ್ ಬಂದು ಮಾಡೋಕ್ಕೆ ಕೂತ್ಕೊಂಡೆ. ನಾನು ಮಾಡ್ತಿರೋ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತೇಳಿ ಬೇಗ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.